ಸೊ ನಾನು ಸ್ಟೇಟಸಲ್ಲಿ ಹಾಕಿದ್ದಕ್ಕೆ ಸುಮಾರು ಜನ ರಿಪ್ಲೈ ಮಾಡಿದ್ದೀರಾ ಇದರ ಮೇಕಿಂಗ್ ವಿಡಿಯೋ ಬೇಕು ಅಂತ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಈ ಥರ ಒಂದು ರಿಂಗ್ ಬೀಡು ಆ್ಯಂಡ್ 5mm ಬೀಡ್, ಓಕೆ, 5mm ಬೀಡು ಮತ್ತು 3mm ಬೀಡು, ಇದಿಷ್ಟು ಬೇಕಾಗತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು 6 ಎಳೆ ದಾರನ ನೋಡಿ ಈ ಥರ ಲೂಪನ್ನ ಕ್ರಿಯೇಟ್ ಮಾಡ್ಕೋಬೇಕು, ಓಕೆನಾ. ಈ ರೀತಿ ಲೂಪ್ನ ಕ್ರಿಯೇಟ್ ಮಾಡಿಕೊಂಡು ನೀಡಲ್ನ ಆಚೆ ತೆಗೆದಿಟ್ಕೊಳ್ಳಿ. ಲೂಪ್ನ ಆಚೆ ತೆಗೆದ್ಮೇಲೆ ಈ ರೀತಿ ರಿಂಗ್ ಬೀಡು ಆ್ಯಂಡ್ ಇದರೊಳಗಡೆ ಒಂದು 5mm ಬೀಡ್ ಆ್ಯಂಡ್ 1 3mm ಬೀಡ್ ಇಷ್ಟನ್ನು ಅರೇಂಜ್ ಮಾಡಿ ಹಾಕ್ಕೊಳ್ಳಿ, ಓಕೆನಾ. ಸೊ ಸಾಲಾಗಿ ನಿಮ್ಗೆ ಏನು ಇಲ್ಲಿ ಬಂದಿದೆಯಲ್ಲ ಈ ಥರನೇ ನಾವು ನೀಡಲಲ್ಲಿ ಇನ್ಸರ್ಟ್ ಮಾಡೋದಕ್ಕೋಸ್ಕರ ಸೊ ಈ ಥರ ಅರೇಂಜ್ ಮಾಡಿಕೊಂಡು ಹೋಲಲ್ಲಿ ಕ್ಲೀನಾಗಿ ಹೋಲಲ್ಲಿ ಈ ಥರ ಕ್ಲೀನಾಗಿ ತೊಗೊಳ್ಳಿ. ಫಸ್ಟು ದೊಡ್ಡ ರಿಂಗ್ ಆದಮೇಲೆ ದೊಡ್ಡ ಮಣಿ ಆದಮೇಲೆ 3mm ಮಣಿ, ಓಕೆನಾ. ಇದನ್ನು ಈ ಲೂಪ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ ಈ ಥರ, ಓಕೆನಾ. ಇನ್ಸರ್ಟ್ ಮಾಡಿಬಿಟ್ಟು ಮಣಿನ ಲಾಕ್ ಮಾಡಿ. ಲಾಕ್ ಮಾಡಿಕೊಂಡು 3 ಚೈನ್, ಫಸ್ಟ್ 3 ಚೈನ್, ಓಕೆನಾ. ಇದಾದಮೇಲೆ ನೋಡಿ, ಸೊ ಈ ಕಡೆ ಅರ್ಧ ಪೋರ್ಷನ್ ಇರುತ್ತೆ, ಈ ಕಡೆ ಅರ್ಧ ಪೋರ್ಷನ್ ಇರುತ್ತೆ. ಈ ಕಡೆ ನಾವು ರಿಂಗ್ ಒಳಗಡೆ ಡಬಲ್ ಕ್ರೋಶೆ ಮಾಡ್ಕೊಬರ್ಬೇಕು ಒಟ್ಟು 14 ಟೈಮ್ಸ್. ಸೊ ಈ 3 ಚೈನು ಕೂಡ ನಾವೊಂದು ಡಬಲ್ ಕ್ರೋಶ ಅಂತಲೇ ಲೆಕ್ಕ ತಗೋತೀವಿ. ಈಗ 2, ಇದು 3, ಓಕೆನಾ. ಸೊ ಇದೇ ಥರ ಒಟ್ಟು 14 ಕಂಬ ಈ ಕಡೆವರೆಗೂ ಹಾಕ್ಕೋಬೇಕು. 14 ಕಂಬ ನಾನು ಒಂದು ಸೈಡ್ ಹಾಕಿದ್ದೀನಿ. ಇವಾಗ ಈ ಕಡೆ ಬರಬೇಕಾದ್ರೆ ಈ ಕೆಳಗಡೆ ನಾವು ಈ ಥರ ದಾರ ಬಂದಿರುತ್ತಲ್ಲ ಮಣಿ ಹಿಂದೆ, ಅದನ್ನು ಈ ಕಡೆ ರಿಂಗ್ ಸೈಡ್ಗೆ ಇಟ್ಕೊಳ್ಳಿ ಆ್ಯಂಡ್ ಈ ಎಕ್ಸ್ಟ್ರಾ ದಾರನೂ ಇಟ್ಕೊಂಡು ಈಗ ಈ ಸೈಡ್ ಮಣಿ ಈ ಸೈಡ್ಗೆ ಮತ್ತೆ ನಾವು 14 ಡಬಲ್ ಕ್ರೋಶೆ ಮಾಡಬೇಕು. ಸೊ ಆ ದಾರ ಏನಿದೆಯಲ್ಲ ಎಕ್ಸ್ಟ್ರಾ ದಾರ ಅದನ್ನು ಇದೇ ರೀತಿ ಕನ್ಸಿಲ್ ಮಾಡ್ಕೊತ 14 ಡಬಲ್ ಕ್ರೋಶೆ ಮಾಡ್ಕೋಬೇಕು, ಓಕೆನಾ. ಸೊ 14 ಡಬಲ್ ಕ್ರೋಶೆ ಆಯಿತು. ಸೊ ಎಕ್ಸ್ಟ್ರಾ ದಾರ ಏನಿದೆಯಲ್ಲ ಬ್ಯಾಕ್ ಸೈಡು ಅದನ್ನು ನಾನು ಟ್ರಿಮ್ ಮಾಡಿಕೊಂಡು ಈಗ ಫಸ್ಟ್ ನಾವೇನು 3 ಚೈನ್ ಹಾಕಿದ್ದೀವಲ್ಲ ಅದರೊಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೆಗೆದು ಲಾಕ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು 3mm ಮಣಿ, 3mm ಮಣಿನ ಇಲ್ಲಿ ಪಕ್ಕದ ಕಂಬದ್ದೆ ಮೇಲೆ ಜಡೆ ಥರ ಏನಿರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್ ತೊಗೊಂಡು ಸೇಮ್ ಅದೇ ಗ್ಯಾಪಲ್ಲೇ ಲಾಕ್ ಮಾಡ್ಕೊಳ್ಳಿ. ಅಂದರೆ ನಾವೇನು 3mm ಬೀಟ್ನ ಲಾಕ್ ಮಾಡಿರ್ತೀವಲ್ಲ ಅದೇ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಒಂದು 3mm ಮಣಿ, 3mm ಮಣಿ. ಸೊ ನೋಡಿ ಇದು ಬಿಟ್ಟು ಒಂದು ಬಿಟ್ಟು ಇನ್ನೊಂದು ಕಂಬದ ಮೇಲೆ ಮಣಿನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಡು ಸೇಮ್ ಅದೇ ಗ್ಯಾಪಲ್ಲೇ ಲಾಕ್ ಮಾಡ್ಕೋಬೇಕು, ಓಕೆನಾ. ಲಾಕ್ ಆದಮೇಲೆ ಮತ್ತೆ ಒಂದು 3mm ಮಣಿ, 3mm ಮಣಿನ ಒಂದು ಕಂಬ ಬಿಟ್ಟು 3ನೇ ಕಂಬ, ಅಂದರೆ ನಾವೇನು ಲಾಕ್ ಮಾಡಿರ್ತೀವಲ್ಲ ಅದನ್ನು 1 2 3 ಅಂತ ಆ ಥರ ಕ್ಯಾಲ್ಕುಲೇಟ್ ಇಟ್ಕೊಂಡೋಗಿ. ಸೊ ಇದು ಫುಲ್ ಡಿಸೈನ್ ಹೀಗೆ ಕಂಪ್ಲೀಟ್ ಆಗಬೇಕು. ಈಗ ಫೈನಲಲ್ಲಿ ನನಗೆ ಪೀಕೋ ಸ್ಟಿಚ್ಚಲ್ಲಿ ಎಂಡ್ ಆಗುತ್ತೆ. 3 4 ಚೈನನ್ನು ಹಾಕಿ ನಾನು ಮಣಿ ಪಕ್ಕ ಒಂದು ಲೂಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಲಾಸ್ಟಲ್ಲಿ. ಸೊ ಅಲ್ಲಿವರೆಗೂ ನಾವು ಯಾವ ಇದರಲ್ಲಿ ಲಾಕ್ ಮಾಡ್ತೀವಿ ಅಂದರೆ ಮಣಿನ ಲಾಕ್ ಮಾಡಿರ್ತೀವೋ ಅದೇ ಇದಕ್ಕೆ ಮಾಡಬೇಕು. ಲಾಸ್ಟಲ್ಲಿ ಮಾತ್ರ ಪಕ್ಕದ ಸ್ಟಿಚ್ಚಲ್ಲಿ ಲಾಕ್ ಮಾಡ್ಕೊಳ್ಳಿ, ಈ ಥರ ಬರುತ್ತೆ, ಓಕೆನಾ. ಸೊ ಇದನ್ನು ಆ್ಯಸ್ ಯೂಶ್ವಲ್ ನಾವು ದಾರನ ಏನು ಗಂಟು ಹಾಕೋತೀವಿ ಗಂಟು ಹಾಕ್ಕೊಂಡು ಗಂಟು ಹಾಕ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂಯಿಂದ ಇದನ್ನು ಹಿಂದಕ್ಕೆ ಡಿಸೈನ್ ಹಿಂದೆ ಭಾಗದಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಸೊ ಬ್ಯೂಟಿಫುಲ್ ಮೋಟಿಫ್ ಇಸ್ ರೆಡಿ. ಇದನ್ನು ಹೇಗೆ ಸ್ಯಾರಿ ಮೇಲಿಟ್ಟು ಸ್ಟಿಚ್ ಮಾಡಬೇಕು ಅಂದರೆ ಸ್ಯಾರಿ ಪಲ್ಲು ಸ್ಟ್ರೈಟ್ ಇರಬೇಕು. ಸ್ಟ್ರೈಟ್ ಇರೋದ್ರ ಮೇಲೆ ನೋಡಿ ಒಂದು ಸ್ಯಾರಿ ಕಲರ್ ಇದು ಅಪ್ವರ್ಡ್ ಇದರಲ್ಲಿ, ಓಕೆನಾ. ಸೊ ಈ 3mm ಮಣಿ ಏನಿದೆ ಇದು ಮೇಲ್ಭಾಗಕ್ಕೆ ಬರೋ ಥರ ಕರೆಕ್ಟಾಗಿ ಇದನ್ನು ಸೆಂಟ್ರಿಗೆ ತೊಗೊಂಡ್ರೆ ಈ ಕಡೆ 2 ಮಣಿ ಈ ಕಡೆ 2 ಮಣಿ ಎಂಡ್ ಆಗಬೇಕು ಈ ಥರ. ಸೊ ಈ ಥರ ಸ್ಯಾರಿ ಮೇಲೆ 3 ಅಥವಾ 4 ಇಂಚ್ ಗ್ಯಾಪಲ್ಲಿ ಇದನ್ನು ನೀವು
ಸ್ಟಿಕ್ ಮಾಡ್ಕೋಬೋದು. ಅಂದರೆ ಇಟ್ಟು ಫಸ್ಟ್ ಅಂಟಿಸ್ಬಿಟ್ಟು ಗಮ್ಮಾಗಿ ಅಂಟಿಸಿ ಆಮೇಲೆ ಎಮ್ಮಿಂಗ್ ಮಾಡ್ಕೋಬೇಕು. ಸೊ ಇದು ಒಂದು ಸ್ಯಾರಿಗೆ ಎಷ್ಟು ಬೇಕಾಗುತ್ತೆ ಅಂದರೆ 2 ಈಚ್ ಕಲರಲ್ಲಿ 10 ಮೋಟಿಫ್ನ ನೀವು ರೆಡಿ ಮಾಡಿಕೊಂಡು ಮಾಡಬೇಕು. ಓಕೆನಾ. ಸೊ ಆಮೇಲೆ ಏನಾರು ಲಾಸ್ಟಲ್ಲಿ ಒಂದೇ ಕಲರ್ದು 2 ಏನಾರು ಉಳೀತು ಅಂದರೆ ಅದಕ್ಕೆ ನೀವು ಇಯರಿಂಗ್ಸ್ದು ಲೂಪ್ ಬರುತ್ತಲ್ಲ ಅದನ್ನು ಹಾಕಿ ಕಸ್ಟಮರ್ ಕೊಟ್ಟರೆ ದೇ ವಿಲ್ ಫೀಲ್ ವೆರಿ ಹ್ಯಾಪಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋಲಿ ಇದೇ ಥರ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.